ಎಸ್, ನಾನು ನಾಯಿಯೇ. ನಾಯಿಗೆ ತನ್ನ ಬಂಧು ಬಳಗದವರೇ ಗೊತ್ತಿರಲ್ಲ ಅಂದಾಗ ಕಲಿಯುಗದ ನಾಯಿಗೆ ನಾಜೂಕಿನ ನಾಗವೇಣಿ ನಾಯಕಿಯರು ಕಂಡರೆ ಇವನು ಬಿರುಸಿನ ಬಿಂಕದ ಬಿನ್ನಾಣಗಿತ್ತೆಯರಿಗೆ ನಾಯಕ ಇವತ್ತು ನಡೆಯಲೇಬೇಕು. ದುರಂಕಾರದ ದುರಾಸೆಯಿಂದ ಕಂಡ ಕನ್ಯಾರನ್ನು ಹಣದ ಹಂಗಿನಿಲ್ಲದೆ ಮಂಗನಂತೆ ಜಿಗಿಯುವ ಜಿಗನೆ ನನ್ನ ಮಗನೇ, ಬಿಡುವ ಅವಳ ಸೆರಗನ್ನು. ಹಿಡಿದ ಸೆರಗನ್ನು ಬಿಡುವ ಭಿಕ್ಷುಕನಲ್ಲ, ದಾರಿಯಲ್ಲಿ ಕಾಡುವ ಕಾಮಿಣಿಯರು ಕಣ್ಣಿಗೆ ಕಂಡರೆ ಆಡುವ ಆದಿಶೇಷ. ನನ್ನ ಬೇಟೆ ಬೇಟೆ ಅಂದರೆ ಇದೇ ಹರಿತವಾದ ಕೊಡ್ಲಿಂದ ನಿನ್ನ ಕಾಲದ ತೀಟೆಯನ್ನು ಛೇದಿಸಿ ಹರಿಶ್ಚಂದ್ರನ ಗಾದಿಗೆ ಎಸೆಯುತ್ತೇನೆ ಈ ನಿನ್ನ ರಕ್ತ ಶರೀರದ ಶವ. ಲೇ ಮಚ್ಚಂದ್ರ, ಕುರುಕ್ಷೇತ್ರ ರಣಭೂಮಿ ನಿನ್ನದಾದರೆ ಕ್ಷತ್ರಿಯನಾಗಿ ಯುದ್ಧ ಭೂಮಿಯೇ ನನ್ನದು. ಯುದ್ಧಕ್ಕೆ ಸ್ಕೆಚ್ ಹಾಕಿ ಯುಗಾಂತ ಮಾಡುವ ಯುಗ ಪುರುಷ ಯಾರು ನೀನು? ನಾನ್ಯಾರು ಅಂತ ತಿಳಿಲಿಲ್ಲವೇ ಮೂಢ? ಕೆಣಕಿದರೆ ಹೆಬ್ಬುಲಿ, ರೊಟ್ಟಿಗೆದರೆ ದೀಪಲಿ, ಅನೀತಿಯ ಧರ್ಮ ಸಂಚಯನೆ ಕಂಡರೆ ಕೆಂಡ ಕಾರುವ ಗಂಡುಗಲಿ ಈ ಕಪಾಲಿರ ಎಕ್ಕರಿಸುವ ಕೆಂಗಡಿಯಲ್ಲಿ ಕೆಚ್ಚದೆಯ ವೀರನಂತೆ ಮಚ್ಚು ಹಿಡಿದು ಕೆಣಕಲು ಬಂದರೆ ನೀ ನನ್ನ ಗೆಲ್ಲಲಾರೆ. ವೃಂದಾವನದಲ್ಲಿ ಬಕನಂತೆ ದ್ವಂದ್ವ ಯುದ್ಧದಲ್ಲಿ ಭೀಮನು ಬಕನ ಒಂದು ಕಾಲನ್ನು ಕೆಳಕ್ಕೆ ಬಿಸಾಡಿ ಸಾಯಿಸಿದನು. ಆದ್ರೆ ನಾನು ನಿನ್ನ ಕಾಲು ಎತ್ತಲ್ಲ, ತೊಡಲು ಎತ್ತಲ್ಲ, ಆ ರೀತಿ ಸ್ಕೆಚ್ ಹಾಕ್ತೀನಿ. ಇವನು ಭೀಮನಷ್ಟೇ ಬಲಶಾಲಿ. ಮಲ್ಲ ಯುದ್ಧದಲ್ಲಿ ಹಾನಿಯ ಮನಸ್ಸು ಕೊಟ್ಟರೆ ಮಚ್ಚೇಂದ್ರ, ಮಚ್ಚೇಂದ್ರ ಮಚ್ಚೇಂದ್ರ ಹೋಗ ಹೋಗ. ಈ ಪ್ರಪಂಚದಲ್ಲಿ ಒಂಟೆ ಹೆಣ್ಣನ್ನು ಕಂಡರೆ ಕಣ್ಣು ಹಾಕಿ ಅತ್ಯಾಚಾರ ಎಸಗುವ ಇಂತಹ ಸೂತಕ ನನ್ನ ಮಕ್ಕಳೇ ಹೆಚ್ಚಿದ್ದಾರೆ ಈ ಜಗದಲ್ಲಿ. ಅಲ್ಲಮ್ಮ, ಈ ನನ್ನ ಮಗನ ಕೈಗೆ ನೀನಾಗೆ ಸಿಕ್ಕಿಕೊಂಡೆ ಮಾಮ. ಮಾಮ, ಏನೆಂದು ಹೇಳಿ ನನ್ನ ಕಥೆಯನ್ನ? ಹೆಣ್ಣಾಗಿ ಹುಟ್ಟಿ ಈ ಸೃಷ್ಟಿಯಲ್ಲಿ ಈ ರೀತಿ ಕಷ್ಟ ಅನುಭವಿಸ್ತೀನಿ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಭಾವಿಸಿರಲಿಲ್ಲ. ಅಣ್ಣ ಚಿಕ್ಕಪ್ಪ ಕೊಲೆ ಅಪರಾಧದಲ್ಲಿ ಜೈಲು ಸೇರಿ ಹೋದ್ರು. ಇನ್ನು ನನ್ನವರಂತೂ ಬಾಂಬೆಗೆ ಹೋದವರು ಬರಲೇ ಇಲ್ಲ. ಅದಕ್ಕೆ ನನಗೆ ದಾರಿನೇ ತೋರಿಸಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದೆ ಮಾವ. ಅಷ್ಟರಲ್ಲಿ ಆ ಕಾಮುಕ ಬೆನ್ನು ಹತ್ತಿ ಬಂದ್ಬಿಟ್ಟ. ಯಾಕ ಮಾಡುತ್ತೀಯ? ನಿನಗೇಂತದ್ದು ಏನಾಯಿದೆ ಮಾ? ಹೆತ್ತ ತಾಯಿ ತಂದೆ ಕಟ್ಟಿಕೊಂಡ ಗಂಡ ನಿನಗೇನಾದರೂ ಅಂಡನೆ ಇಲ್ಲ. ಮಾನಗೇಡಿ ಮಾವ ನಿನಗೇನಾದರೂ ಚೇತ್ರ ಹಿಂಸೆ ನೀಡಿದನೆ? ಏನು ಅಂತ ಹೇಳಿ ಮಾವ, ನೀವು ಹೇಳುವ ಮಾತು ಸತ್ಯವಾಗಿ ಇದೆ. ಮದುವೆಯಾದ ಮರುಕ್ಷಣವೇ ನನ್ನವರನ್ನ ಬಾಂಬೆ ಕಳಿಸಿ ನನ್ನ ಮಾವ ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನನ್ನ ತಂದೆ ತಾಯಿ ಸರಿಯಾದ ಸಮಯಕ್ಕೆ ಅಲ್ಲಿ ಬಂದಾಗ ಅವರನ್ನ ಕೊಲೆ ಮಾಡಿಬಿಟ್ರು ಮಾವ, ಕೊಲೆ ಮಾಡಿಬಿಟ್ರು.
ಆಗ ಚಿಕ್ಕಪ್ಪ ಅಲ್ಲಿ ಬಂದಿದ್ರು. ಅವ್ರ ಮೇಲೆ ಕೊಲೆ ಅಪವಾದ ಹೊರಿಸಿ ಅವರನ್ನ ಜೈಲಿಗೆ ಕಳಿಸಿದ್ರು. ಈಗ ಒಂಟಿಯಾಗಿ ನಾನು ಈ ಭೂಮಿ ಮೇಲೆ ಹೇಗೆ ಬದುಕಲಿ ಮಾವ, ಹೇಗೆ ಬದುಕಲಿ ಅಂತ ನೀವೇ ಹೇಳಿ. ಇಷ್ಟಕ್ಕೆಲ್ಲ ಕಾರಣಕರ್ತ ನಾನೇ ಅದನಮ್ಮ, ನಾನೇ ಆದರೆ ನಿಮ್ಮ ಪವಿತ್ರ ಪ್ರೀತಿ ಪ್ರೇಮವನ್ನು ಒಂದುಗೂಡಿಸುವ ಸಲುವಾಗಿ ಅಂದು ರಿಜಿಸ್ಟರ್ ಮ್ಯಾರೇಜ್ ಅನ್ನು ಮಾಡಿಸಿದೆ. ಸುಂದರವಾದ ನಿನ್ನ ಅತ್ತೆ ಮಾವನ ಸಂಹಾರವೇ ಸರ್ವನಾಶ ಮಾಡಿದ ಪಾಪಿ ನಾನು. ಅಂತಹ ನನ್ನ ಮಿತ್ರ ಆದಿಯನ್ನು ಅಪರಾಧಿಯಾಗಿ ಜೈಲಿ ಸೇರಿದನು. ನೋ, ಇದನ್ನು ಮಾತ್ರ ನಾನು ಖಂಡಿಸಲೇಲಾರೆ. ಈಗಲೇ ಹೋಗಿ ಇದೇ ಕೊಟ್ಟಿಂದ ಮಾತ್ರ ಈಗ ಅವನನ್ನು ಕೊಲೆ ಮಾಡಿ ಸೇರಿದೆ. ನಾನು ಒಂಟಿ ಹೆಣ್ಣು, ನನಗೆ ಯಾರು ದಿಕ್ಕು ಮಾವ, ನನಗೆ ಯಾರು ದಿಕ್ಕು? ನೀವು ಮಾತ್ರ ಈ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಅಂದ್ರೆ ನಾನು ಸತ್ತು ಹೋಗ್ತೀನಿ ಮಾವ. ಅಮ್ಮ, ಯಾಕಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಿಚುವೇಶನ್ ನಿನಗೆ ಏನಾಗಿದೆಯಮ್ಮ? ನೀನು ಬದುಕಬೇಕು, ಬದುಕಿ ಬಾಳಬೇಕು, ಬಾಳಿ ಗಂಡನ ಜೊತೆ ನಗು ನಗುತ್ತಾ ಜೀವನವನ್ನೇ ಸಾಗಿಸಬೇಕು. ನಡಿಯಮ್ಮ ನನ್ನ ಮನೆಗೆ. ಚಿಕ್ಕ ಗುಡಿಸಿಲಿನಲ್ಲಿ ನಿನ್ನ ಚೊಕ್ಕದಾಗಿ ನೋಡ್ಕೊಳ್ತೀನಿ. ತಾಳ್ಮೆಯಿಂದ ಗೌಡರ ಸದೆ ಬಡೆಯಲೇಬೇಕು. ಕೌಶಿಕ ಬಂದ ನಂತರ ಇರುವ ವಿಷಯವನ್ನೆಲ್ಲ ತಿಳಿಸಿ ಅವನಿಗೆ ಗೌಡರ ಮುಹೂರ್ತಕ್ಕೆ ಡೇಟ್ ಫಿಕ್ಸ್ ಮಾಡಬೇಕು. ನಡಿಯಮ್ಮ, ನನ್ನ ಆಪ್ತಿಯ ಮಿತ್ರರ ವಕೀಲರನ್ನು ಹಿಡಿದು ನಿನ್ನ ಚಿಕ್ಕಪ್ಪನನ್ನು ಬಿಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಡಿಯಮ್ಮ. ಏನೇ ಹೇಳ್ರಿ, ಈ ಪಂಚೆ ಧೋತ್ರಿಗಿಂತ ನಾದ ಈ ಪ್ಯಾಂಟ್ ಅನ್ನು ನೋಡಿದ್ರೆ ನಾನು ಪ್ರಾಯಸ್ಥನಾಗೆ ಕಾಣಕತ್ತೀನಿ. ಇವತ್ತು ನಮ್ಮೂರ ಗೌಡರ ಬರ್ತ್ಡೇ ಪಾರ್ಟಿ ಅಲ್ಲಿ ಹೊಂಟೀನಿ. ಈ ನಮ್ನಿ ನಡುದಾರೆ ನಿಂತ್ಕೊಂಡ್ರ ಮಂದಿ ಹೆಂಗ್ ಹೋಗ್ಬೇಕು, ಯಾಕಡೆಯಿಂದ ಹಾದು ಹೋಗ್ಬೇಕು? ಅಲ್ರಿ, ನಾನೇನಾದ್ರೂ ನಿಮಗೆ ತೊಂದರೆ ಮಾಡಿನೇನು? ಆಜು ಬಾಜು ಜಾಗ ಐತಿ, ಮಧ್ಯದಿಂದ ಹಾದು ಹೋಗ್ರಲ್ಲ. ಆಜು ಬಾಜು ಆಸೆ ಹೋಗಂಗಿಲ್ರಿ, ಯಾಕಂದ್ರೆ ಹುಡುಗರ ಕಾಟ ಭಾಳ ಆಗಿಬಿಡ್ತೈತಿ. ನಾವು ಮಧ್ಯದಿಂದ ಹೋದ್ರೆ ನಮ್ಗೇನು ಭಯ ಇರಂಗಿಲ್ಲ. ಮಧ್ಯದಿಂದ ಹೋದ್ರೆ ಏನಾಗ್ತೈತಿ? ಆಕ್ಸಿಡೆಂಟ್ ಆಗ್ತದೇನ? ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆನೆ ತಪ್ಪಿಸ್ಕೊಂಡ್ಬಿಡ್ತೀವ್ರಿ ನಾವು. ಆಕ್ಸಿಡೆಂಟ್ ಆಗುದಿಲ್ಲ ನಮ್ಗೆ. ಒಟ್ನಾಗ ಇಲ್ಲಿ ತನಕ ನೀನು ಆಕ್ಸಿಡೆಂಟ್ ಮಾಡ್ಕೊಳ್ಳಿಲ್ಲ ಅಂತನ್ನು. ಆಕ್ಸಿಡೆಂಟ್ ಮಾಡ್ಕೊಳಕ್ ಯಾಕ್ರಿ? ನಮ್ಮ ದಾರಿ ಒಳಗೆ ನಾವು ಸೀದಾ ಹೋದ್ರೆ ನಮ್ಗೆ ಯಾಕೆ ಆಕ್ಸಿಡೆಂಟ್ ಆಗತಿ ಅನ್ನಂಗ ಬಾಳ ಮಾತಾಡತಿಲ್ಲ. ಯಾರ್ರಿ ನೀವು? ನಾನು ಯಾರು? ನಾನು ಈ ನೆಲದ ಗಂಡು, ಹಿಡಿದರೆ ಪಿರಂಗಿ ಗುಂಡು, ಆಮೇಲೆ ನೀನಾಗುವೆ ತುಂಡು ತುಂಡು. ಅಯ್ಯಯ್ಯ, ನನ್ನ ಪಿರಂಗಿ ಗುಂಡು, ಗುಜರಿ ಗುಂಡು. ಈ ನಿನ್ನ ಗುಂಡಿಗೆ ಹೆದರೋ ಶಂಡಿ ನಾನಲ್ಲ, ರಣಚಂಡಿ. ಈ ರಣಚಂಡಿ ಏನಾದ್ರೂ ಮನಸ್ಸು ಮಾಡಿದ್ರೆ ನಿನ್ನ ಪಿರಂಗಿ ಗುಂಡನ್ನು ಕೈಯಿಂದ ಹಿಡಿದು ಹಿಚ್ಚಾಡಬಲ್ಲೆ. ನೋಡಿದಾಗಲೇ ಗೊತ್ತಾಯ್ತು ನೀನು ಹಿಚ್ಚುಕೋವಳೆ ಅಂತ. ಅಲ್ಲ ಮಾರಾಯ್ತು, ಯಾರಂತ ಗೊತ್ತಾಗ್ಲಿಲ್ಲೇನು? ಇಲ್ಲ, ಕರುಣೆಯಿಂದ ಗೌಡರ ಸೆಕ್ರೆಟ್ರಿ. ಯವ್ವ ಯವ್ವ ಯವ್ವ, ಏನ್ರಿ ಏನೋ ಭಾರಿ ಆಗ್ಬಿಟ್ರಲ್ರಿ. ಏನ ನಿಮ್ಮ ಹೇರ್ ಸ್ಟೈಲು, ಏನ್ ನಿಮ್ಮ ಚಸ್ಮಾ, ಏನ್ ನಿಮ್ಮ ಡ್ರೆಸ್, ಒಳ್ಳೆ 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 25 ವರ್ಷದ ಹುಡುಕನ ಕಾಣಕತ್ತಿರಲ್ರಿ. ಈ ಕಡೆ ನೋಡಿ ಏನ್ರಿ ಪುನೀತ್ ರಾಜ್ಕುಮಾರ್ ಕಣಂಗ್ ಕಾಣಕತ್ತಿರಲ್ಲ. ಎಲ್ಲಿಗೊಂಡಿದ್ರಿ ನಮ್ಮ ಮನೆಗೆ? ಇವತ್ತು ನಮ್ಮೂರ ಗೌಡರ ಬರ್ತ್ಡೇ ಪಾರ್ಟಿಗೆ ಐತಿ, ಅಲ್ಲಿಗೆ ಹೊಂಟೀನಿ. ನೀವು ಬರ್ತೀಯೇನ? ಛೀ, ಕರೆಯದೆ ಬಂದವನ ಕೆರದಿಂದ ಹೊಡಿಯಂದ ಸರ್ವಜ್ಞ. ನಾವು ಅಲ್ಲಿಗೆಲ್ಲ ಬರಕಾಗಂಗಿಲ್ರಿ. ಅಂದಾಗ ನೀ ಯಾವ ಕಡೆ ಹೊಂಟಿದ್ದಿ? ನಾನು ಸ್ತ್ರೀಶಕ್ತಿ ಸಂಘದೊಳಗ ಸಾಲ ಮಾಡಿದ್ರಿ, ಅಸಲು ಬಡ್ಡಿ ಎಲ್ಲ ಕೊಟ್ಟು ಬರೋಣ ಅಂತಂದ್ ಹೇಳಿ ಅಲ್ಲಿಗೆ ಹೊಂಟಿದ್ದೆ ನೋಡ್ರಿ ನಾನು. ಊರ್ವಿ, ಹಾ. ಸಾಲ ಬೇಕಾದ್ರೆ ನನ್ನ ಹತ್ರ ಕೇಳು, ಹಾ. ಬಡ್ಡಿ ಕಟ್ಟಂಗಿಲ್ಲ. ಅಸಲನ್ನ ಸರಿಯಾದ ಸಮಯಕ್ಕೆ ಜಮಾ ಮಾಡಿ. ಮೊದಲೆಲ್ಲಾರು ಹಿಂಗ ಹೇಳ್ತಾರ, ಏನ ಅಸಲು ಅಷ್ಟ ಕೊಡ್ರಿ ಬಡ್ಡಿ ಬೇಡ ಅಂತಂದ್ ಹೇಳಿ. ಆಮೇಲೆ ಬಡ್ಡಿ ಅಸಲು ಎಲ್ಲಾ ಕೂಡ ಒಮ್ಮೆ ಜಡ್ದು ಬಿಡ್ತಾರ. ನಮ್ಗೆ ಆಗುದಿಲ್ರಿ ಅದು. ಅಲ್ಲೇ ಮಾರಾಯ್ತು, ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನು? ವಿಶ್ವಾಸ
ಗಣ ಮಕ್ಕಳ ವಿಶ್ವಾಸ ಅಂದ್ರ ನಂಬಿಕೆ ಮೋಸದ ಕತ್ರಿ ಇದ್ದಂಗ ಅಂತ ತಿಳ್ಕೊರಿ ನೀವು. ಬಸ್ ಹತ್ತು ಮಠ ನಿನಗ ಗೋಳಗುಮಟ ತೋರಿಸ್ತೀನಿ, ಆಮೇಲೆ ವಿಧಾನಸೌಧ ತೋರಿಸ್ತೀನಿ, ತಾಜ್ ಮಹಲ್ ತೋರಿಸ್ತೀನಿ ಅಂತಾರ. ಬಸ್ ಇಳಿದಿನ ಮೇಲೆ ತಾಜ್ ಮಹಲ್ ಇಲ್ಲ, ವಿಧಾನಸೌಧನೂ ಇಲ್ಲ. ಓಹೋ, ನೀನು ಬಸ್ ಹತ್ತುಗಿಂತ ಮುಂಚೆ ವಿಚಾರ ಮಾಡುವಾಕಿಯನ್ನು. ವಿಚಾರ ಮಾಡ್ಲಾರ್ದ ಹತ್ತಿದ ಕೆಳಕ ಕಾಲ್ ಜಾರಿ ದಪ್ಪನ ಹೊತ್ಕೊಂಡ್ ಬೀಳ್ತೀವಿ ನಾವು. ಹೌದಂತ್ರಿಲ್ಲ ಅಂತಾರೆ. ಹೌದೇನೋ? ಓಹೋ, ನೀನು ಆ ರೂಟಿಂದ ಬರ್ತಿದ್ದೇನು? ಪೂರ್ವಿ, ಸಾಲ ಮಾತ್ರ ಮಾಡಕ್ ಹೋಗ್ಬೇಡ. ಸಾಲ ಏನಾದ್ರೂ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನು ನಿನ್ನನ್ನೇ ನಂಬಿದ್ದೀನಿ. ಅಲ್ಲ ಒಟ್ಟ ನೀ ನನಗೆ ಮೋಸ ಮಾಡಬೇಡ. ಮೋಸ ಹೋಗ್ರಿ, ಶ್ವಾಸ ಇರೋ ಮಟ್ಟ ನಾನ್ ಮಾತ್ರ ನಿಮಗೆ ಮೋಸ ಮಾಡಂಗಿಲ್ಲ. ಏನಂತೀರಿ? ಆಯ್ತ್ರಿ, ಆದ್ರೂ ನಂಬೋದು ಕಷ್ಟನೇ. ಯಾಕಂದ್ರೆ 2 ವರ್ಷದ ಆಚೆ ನಾನೊಂದು ಆಂಟಿನ ಪ್ರೀತಿ ಮಾಡಿದ್ದೆ. 2 ವರ್ಷದಿಂದ? ಹೌದು. ಆಕಿ ನೀವೇ ನನ್ನ ಸಿಮ್ ಕಾರ್ಡ್ ಅಂತ ಹೇಳ್ತಾ ಇದ್ದೆ. ನಾನು ಬಹಳ ಖುಷಿ ಪಟ್ಟಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಆ ಆಂಟಿದು ಡಬಲ್ ಸಿಮ್ ಕಾರ್ಡ್ ಅಂತ. ಪಕ್ಕದ ಮನೆ ಹುಡುಗನ ಜೊತೆ ಲವ್ ಮಾಡಕತ್ತಿದ್ದೆ. ಏನ್ ಮಾಡೋದು ಹೇಳ್ರಿ? ಈ ಆಂಟಿ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ನಾನು ಮಾತ್ರ ಹಂಗಲ್ರಿ, ನನ್ನ ಶ್ವಾಸ ಇರೋ ಮಟ್ಟ ನಿಮ್ಮನ್ನ ಬಿಟ್ರೆ ನಾ ಯಾರ್ಯಾರನ್ನೂ ಪ್ರೀತಿ ಮಾಡಲ್ಲ. ಹೌದೇನು? ಮತ್ತೆ ಈ ಖುಷಿಗೆ ಏನು ಇಲ್ಲೇನು? ಒಗದ ಬಿಡನ್ರಿ ಬತ್ತೇಕ. ಖಂಡೇಂದ್ರ ಗೌಡ ಕಳಿತ ಕಾಪಾಡತನದಲ್ಲಿ ಆ ನಿರಂಜನ್ ಗೌಡ ಮತ್ತು ಮಾಡದೆ ಕೊಲೆಯಲ್ಲಿ ಅಂತ್ಯವಾದರ ನಿರಂಜನ್ ಗೌಡನ ತಮ್ಮ ಅಂದರೆ ನನ್ನ ಮಗಳ ಪ್ರಿಯಕರ ಆಗಿ ಅಪರಾಧ ಮಾಡದಿದ್ದರೂ ಅಪರಾಧಿಯಾಗಿ ಸೆರೆಮನೆ ಸೇರಿದ.
ಕೌಶಿಕನ್ನ ಬಳಸಿ ಆ ನೇತ್ರ ಯಾರಿಯಾದಳು ಈ ಕರ್ಣಿಯಿಂದ ಕೈ ಮುಗಿದರೆ ಕರುಣಾಕರ, ಕೈ ಮುಗಿಯದೆ ಅಗೌರವಿಸಿದರೆ ಮಾಮಾಜಿ, ಹೋದ ಕೆಲಸ ಸಕ್ಸಸ್ ಆಯ್ತು. ಮುಂದಿನ ವೀಕ್ ಅವರೇ ನಮ್ಮ ಮಾತುಕತೆ. ಗುಡ್ ಕೌಶಿಕ್, ಅಂತೂ ನೀನು ಬಾಂಬೆಗೆ ಹೋದ ದಿನದಿಂದಲೂ ನಿನ್ನ ನಿರೀಕ್ಷೆಯಲ್ಲೇ ಇದೆ. ಅಂತೂ ಹೋದ ಕೆಲಸವನ್ನು ಸಕ್ಸಸ್ ಮಾಡ್ಕೊಂಡು ಬಂದಿದೆಯಲ್ಲ, ತುಂಬಾ ಸಂತೋಷ. ಕೌಶಿಕ್, ತುಂಬಾ ಸುಸ್ತಾಗಿರುವಂತಿದೆ, ಸ್ವಲ್ಪ ರೆಸ್ಟ್ ತಗೊಳ್ಳೋ. ಮಾವ, ನನ್ನ ನೇತ್ರ ಕೌಶಿಕ್, ನೀನು ಬಾಂಬೆಗೆ ಹೋದ 2 ದಿನದಲ್ಲಿ ನಿನ್ನ ಮನೆ ಮೆಚ್ಚಿದ ಮಳದಿ ಆ ನೇತ್ರ ಈ ಮನೆ ಬಿಟ್ಟು ಹೊರಟು. ನಾನು ಎಷ್ಟೇ ಕೈ ಮುಗಿದು ಹೋಗ್ಬೇಡಮ್ಮ ಹೋಗ್ಬೇಡಮ್ಮ ಅಂತ ಕೈ ಮುಗಿದ್ರು ನನ್ನ ಮಾತೇ ಕೇಳಿಲ್ಲ. ಅಂಥವಳನ್ನು ಈ ಮನೆಯಲ್ಲಿದ್ದರೆಷ್ಟು ಸತ್ತರೆಷ್ಟು. ಕೌಶಿಕ್, ನೀನು ಒಪ್ಪುವುದಾದ್ರೆ ನಿನಗೆ ಒಂದು ಒಳ್ಳೆ ಊರಿನ ನೋಡಿ ಮದುವೆ ಮಾಡ್ತೀನಿ. ನನಗೆ ಇನ್ನೊಂದು ಮದುವೆಯೇ? ನೋ, ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ. ನಾನು ನೇತ್ರ ಅಂದ್ರೆ ನನಗೆ ಜೀವ ಮಾವ. ಎಲ್ಲಿ ಮಾವ ನನ್ನ ನೇತ್ರ? ಎಲ್ಲಿ? ಈ ನೆಚ್ಚಿ ಪ್ರೀತಿಸಿ ಕೈ ಹಿಡಿದ ನಿನ್ನ ಸತಿ ನೇತ್ರ ಅವಳು ನಿನ್ನ ನೇತ್ರ ಅಲ್ಲ, ಅವಳು ಆದಿಯ ಮಿತ್ರ ಕಾಲಿಯ ರತಿ. ನಿನ್ನ ಉಪನ್ಯಾಸ ನನಗೆ ಬೇಕಾಗಿಲ್ಲ. ಮತ್ತೇಂದ್ರ ಅವಳ ಬಗ್ಗೆ? ನೇತ್ರ ಮೇಲೆ ನನಗೆ ತುಂಬಾ ದೃಢವಾದ ನಂಬಿಕೆ ಇದೆ. ಮಾಮಾಜಿ, ಎಲ್ಲಿ ನನ್ನ ನೇತ್ರ? ಎಲ್ಲಿ? ಇನ್ನೆಲ್ಲಿ? ಮಾತೆಯಿಂದ ಹೇಳಿರುವ ಹಾಗೆ ಈ ಮನೆಯನ್ನು ತೊರೆದು ಸತತವಾಗಿ ಚಾರುಣಿಯಾಗಿ ನಿಂತಿದ್ದಾಳೆ ಆ ಸಮಾಳಿ ಮನೆಯಲ್ಲಿ. ಅವರಿಬ್ಬರ ಸ್ನೇಹ ಸಂಬಂಧ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಲ್ಲದ ಆಪದೆ ಹೊರಿಸುವುದು ಇದು ಸಮಂಜಸವಲ್ಲ ಮಾಮಾಜಿ. ನೇತ್ರ ಜಾರಣಿಯಲ್ಲ, ಈ ಮನೆ ಬೆಳಗುವ ಗೃಹಿಣಿ. ಅಪ್ಪಟ ಅಪರಂಜಿ ಗುಣಮತಿ ಮೇಲೆ ಗುಣದೋಷ ಮಾಡ್ತಿರಲ್ಲ, ಇದು ಸಾಧ್ಯ ಹೇಗೆ? ಹೇಳಿ ಮಾಮಾಜಿ, ಎಲ್ಲಿ ನನ್ನ ಮಾವ? ಇದು ಕಲಿ ಪ್ರಪಂಚ. ಇಲ್ಲಿ ಬಣ್ಣದ ಹೆಣ್ಣುಗಳು ಎಷ್ಟು ಹೇಳಿದ್ರು ಕೇಳುವರಲ್ಲ. ನಾನು ಯಾರ ಮಾತನ್ನು ನಂಬಲಾರೆ. ನೀವು ಆಡಿದ ನುಡಿಯಲ್ಲಿ ಏನೋ ಮೋಸವಿದೆ. ಮಾಮಾಜಿ, ನನ್ನ ನೇತ್ರ ಎಲ್ಲಿ? ನಾನೇ ಹೋಗಿ ನೇತ್ರವನ್ನು ಬರ್ಬೇಕಾಗತ್ತೆ. ನಮಗೆ ಯಾಕೆ ಧರ್ಮ ಕೆಡ್ಕೊಳ್ಳೆ? ಯಾಕೆ ಮಾಡ್ಕೊಳ್ತಿ? ನಿನ್ನ ಸತಿ ಗರತಿ ಗಂಗವ್ ಅಂತ ತಿಳ್ಕೊಳ್ಬೇಡ. ಇನ್ನೊಂದಾದ್ರೂ ಏನಾದ್ರೂ ಮಾತಾಡುದು ಅಂದ್ರೆ ಉಚ್ಚರಿಸುವ ನಾಲ್ಗೆನ ಕತ್ತರಿಯಿಂದ ಕತ್ತರಿಸಬೇಕಾಗ್ತದೆ. ಸತ್ಯ ಏನಂತ ನಾನು ತಿಳ್ಕೊಳ್ಳುವಾಗಲೇ ಈ ಕೌಶಿಕನ ಆತ್ಮಕ್ಕೆ ಶಾಂತಿ ಸಿಗುವುದು. ನಿನ್ನ ಕೌಶಿಕ ಸಾಕಿದವರ ಅಕ್ಕರೆಯನ್ನೇ ಮರೆತು ಸರಕ್ಕನ ಒಳಗೆ ಹೊಂಟೆ ಅನ್ರಿ. ಅವನೇನಾದ್ರೂ ಪೊಲೀಸರಿಗೆ ಸೆರೆಮನೆ ವಾಸ.
ಈ ಕಣ್ಣಿಗೂ ಮನೆ ವಾಸ ಸೋಮಳೆ ಯಾವ್ದದಲ್ಲಿ ಸೋತಿದ್ದಕ್ಕೆ ಬಂತು ಪಾಂಡವರಿಗೆ ವನವಾಸ. ಆದ್ರೆ ಈ ಕರ್ಣಿಗೌಡ ಕಲಿತ ಕಾಪಾಡತನದಲ್ಲಿ ಸೋತರೆ ನಮಗೆ ಸೆಮೆನೆ ವಾಸನೆ. ಅದು ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಗುಪ್ತ ವಿಷಯವೇನಾದರೂ ಕೌತಿಕನಿಗೆ ಗೊತ್ತಾಯ್ತು ಅಂದ್ರೆ ಅವತ್ತೇ ಅವನ ಡೆಡ್ ಬಾಡಿಗೆ ಮನಿಹಾಳುಗಳಿರ ನಿಮ್ಮ ಕಪಟ ಕುತಂತ್ರವನ್ನು ಹೊರ ಬಾಗಿಲಲ್ಲಿ ಕೇಳಿ ನೀವು ಮನುಷ್ಯರೆಲ್ಲ ಕಣೋ, ಮನುಷ್ಯರೆಲ್ಲ ಮೃಗ. ನೀವು ನೀವು ಒಂದು ಮನುಷ್ಯರ ಮಾವ, ನೀವು ಇಷ್ಟೊಂದು ಈ ತರ ಮಾಡೋದು ಸರಿಯಲ್ಲ ಮಾವ. ಕಪಟ ಇದ್ದೀರಂತ ನನಗೆ ಹೀಗೆ ಚೆನ್ನಾಗಿರ್ತೀರಿ. ಯಾಕೆ ಈ ರೀತಿ ಮಾಡ್ತಿದ್ರಿ ಮಾವ? ಹಾಗೆ ಸಲುವುದಕ್ಕೆ ನನಗೆ ಈ ತರ ಶಿಕ್ಷೆ ಕೊಡ್ತಿರುವುದಾ? ಸಾಕು ಮಾವ, ಸಾಕು. ನನಗೆ ಈ ಮನೆಯ ಋಣ ಸಾಕು. ಇನ್ನು ಮೇಲೆ ನನಗೆ ಇಲ್ಲಿ ನಾನು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಮಾವ, ಸಾಧ್ಯವಿಲ್ಲ. ಎಲ್ಲಾದ್ರೂ ಹೋಗಿ ಬಂದ್ಕೊಳ್ತೀನಿ. ಗುಡ್ ಬೈ. ಗುಡ್ ಬಾಯ್. ಗುಡ್ ಬಾಯ್ ಹೇಳಿ ಹೋದ ನಿನ್ನ ಡೆಡ್ ಬಾಡಿಗೆ ಕೇಳಿ ಹತ್ತೀನಿ ಕಾಣ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅದರಲ್ಲೂ ನಮ್ಮ ಮಹಾ ಶಕುನಿ ಮಚ್ಚೇಂದ್ರ ಇರುವಾಗ ನೀವು ದುರ್ಯೋಧನಂತೆ ಭಯ ಪಡುದುಂಟೇನ್ರಿ? ನಮ್ಮೂರ ಗೌಡರಿಗೆ ಭಯವೇ? ಏ ವಕ್ರತುಂಡ, ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಕುಳಿತರು ಜೀವಕ್ಕೆ ಭಯಪಡದೆ ನೀರಿನಿಂದ ಎದ್ದು ಬಂದು ಬಲ ಭೀಮನ ಜೊತೆ ಯುದ್ಧ ಮಾಡಲಿಲ್ಲವೇ? ಹಾಗೆ ನಮ್ಮ ಗೌಡರು ಅಷ್ಟೇ ಭಯಭ್ರಾಂತರಲ್ಲ, ಭಯವನ್ನೇ ಭಂಗಿಸುವ ಭಯಂಕರ ಭಟ್ಟರು. ಕರೆಕ್ಟ್ ವಕ್ರ, ನೀನು ಮಚೇಂದ್ರ ಸೇರಿ ಹೊರಗೆ ಹೊಂಚಿನಲ್ಲಿ ಸರ್ವೆ ಮಾಡಿ ನಾನು ಹೊಸ ಮ್ಯಾಪನ್ನೇ ರೆಡಿ ಮಾಡ್ತೀನಿ. ವಕ್ರ, ಸಹ ವಿವರವಾಗಿ ವಿವರಿಸ್ತೀನಿ. ಒಟ್ನಾಗ ನಮ್ಮ ಗೌಡರು ಮನೆತನ ಬೀದಿಯಾಗಿ ಬರಬಾರ್ದು ನೋಡಪ್ಪ. ಈ ಕರ್ಣಿಗೌಡರ ಮನೆತನ ಬೀದಿಗೆ ಬರಲು ನಾನೇನು ಕಾರ್ಯಲ್ಲ. ಗೌಡ ಗೌಡ್ರೆ, ನಿಮ್ಮ ಅಪೇಕ್ಷೆಯಂತೆ ಕೇಸು ಜಡಿದು ಜೈಲಿಗೆ ಹಾಕಿದ್ದೀನಿ. ಆ ಪದ್ಮಾಶಾದಿ ಜೈಲಿಂದ ಹೊರಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಶಬಾಷ್ ಶಬಾಷ್ ಇಂದನು ಶಬಾಷ್. ಮೆಚ್ಚಿದ ನಿಮ್ಮ ಕಾನೂನಿನ ಕರ್ತವ್ಯಕ್ಕೆ. ನಿಮಗೆ ಏನು ಬೇಕು? ಹಣನ, ಹೆಣ್ಣುನ, ಗಂಡನ, ಗೌಡ್ರೆ, ಈ ಜಮಾನದಲ್ಲಿ ಸುಖ ಸಂತೋಷದಿಂದ ಬದುಕಬೇಕಾದ್ರೆ ಮೊದಲು ಹಣ, ಆಮೇಲೆ ಹೆಂಡ, ನಂತರ ಸುಖದ ಸೋಪಾನದಲ್ಲಿ ಬದುಕಿಸಲು
ಹೆಣ್ಣು ಡ್ಯಾಡಿ ಎಜುಕೇಶನ್ ಕೋರ್ಸನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದೇ ಬಿಟ್ಟೆ. ಮಗಳೇ, ಕಾಲ್ ಮಾಡಿದ್ರೆ ಕಾರನ್ನೇ ಕಳಿಸ್ತಾ ಇದ್ದೇನಲ್ಲಮ್ಮ. ನೀವು ಬ್ಯುಸಿ ಇರಬಹುದು ಅಂತ ನಾನೇ ಬಂದೆ ಡ್ಯಾಡಿ. ಅದಿರ್ಲಿ, ಹೇಗಿದ್ದೀರಾ? ನನಗೇನಾಯ್ತಯ್ಯಮ್ಮ, ಒಳ್ಳೆ ಗುಂಡುಕಲ್ಲಿದ್ದಾಗಿದ್ದೀನಿ. ಹಾ, ಇವನು ನಮ್ಮ ತಾಲೂಕಿನ ಇನ್ಸ್ಪೆಕ್ಟರ್ ಇಂದ್ರಧನುಷ್ ಅಂತ. ನಮಸ್ಕಾರ ಸರ್. ನೋ ಮೆನ್ಷನ್. ನಿಮ್ಮ ಡ್ಯಾಡಿ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಮುಂದೇನು ಮಾಡ್ಬೇಕಂತ ಈಗ ತಾನೇ ಎಜುಕೇಶನ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡಿಲ್ಲ. ಡ್ಯಾಡಿ, ಟ್ರಾವೆಲ್ ಮಾಡ್ಕೊಂಡು ಬಂದು ತುಂಬ ಸುಸ್ತಾಗಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡಿ. ಆಯ್ತಮ್ಮ. ನನ್ನ ಮಗಳು ಬುದ್ಧಿವಂತೆ. ಇನ್ಸ್ಪೆಕ್ಟರ್, ಇಲ್ಲೇ ಕುಳಿತುಕೊಳ್ಳಿ, ನಾನು ಕ್ಯಾಶ್ ತಗೊಂಡು ಬರ್ತೀನಿ. ಗೌಡ್ರೆ, ಕ್ಯಾಶ್ ಎಲ್ಲ ಯಾಕೆ? ನೀವಿದ್ರೆ ಎಲ್ಲ ಓಕೆ. ನೀವಿದ್ರೆ ನಮ್ಮದೆಲ್ಲ ಕೆಲಸ ಓಕೆ. ಇಲ್ಲೇ ಕುಳಿತುಕೊಳ್ಳಿ, ಬರ್ತೀನಿ. ಅನುಶ್ರೀ, ವಾಟ್ ಎ ಬ್ಯೂಟಿಫುಲ್ ನೇಮ್. ನನ್ನ ಲೈಫ್ನಲ್ಲಿ ಅನುಶ್ರೀ ಅಂತ ಸುಂದರಿಯನ್ನ ನೋಡೇ ಇಲ್ಲ. ಅಲೌಕಿಕ ಸೌಂದರ್ಯವತಿ, ಯೌವನದ ರಂಭೆ ಜೊತೆ ಇಂದ್ರನು ಸೇರಲು ವಿಶ್ವಾಮಿತ್ರರು. ಆದರೆ ಈ ಇನ್ಸ್ಪೆಕ್ಟರ್ ಇಂದ್ರಧನುಷ್ ಈ ಅಪ್ರತಿಮ ಸೌಂದರಿ ಅನುಶ್ರೀಯನ್ನು ಸೇರಲು ಕರುಣೆಯಿಂದ ನೋಡಲು ಕಾರಣ. ಅನುಶ್ರೀಯನ್ನು ಎಷ್ಟು ವರ್ಣಿಸಿದರೂ ಸಾಲದು. ನಿರ್ಮಿಸಿದ ಬೇಲೂರು ಹಳೆಬೀಡಿನ ಅನುಶ್ರೀಯನ್ನು ಎಷ್ಟು ಹೊಗಳಿದರೂ ಐ ಲವ್ ಯು.
ಕೇಸ್ ಇನ್ಸ್ಪೆಕ್ಟರ್, ನಾಳೆ ನಿಮ್ಮ ಜೊತೆ ಪರ್ಸನಲ್ ಮಾತಾಡೋದಿದೆ. ನಾನು ನಾಳೆ ನಿಮ್ಮ ಠಾಣೆಗೆ ಬರ್ತೀನಿ, ಆಯ್ತಾ? ಗೌಡ್ರೆ, ಗೌಡ್ರೆ, ಇನ್ನೇನಾದ್ರೂ ವಿಷಯ ಇದೆ ಕರ್ಸ್ಕೊಳ್ಳಿ. ಹೋಗಿ ಬನ್ನಿ. ನನ್ನ ಮಗಳನ್ನು ಇನ್ಸ್ಪೆಕ್ಟರ್ ಇಂದ್ರಧನುಷನಿಗೆ ಕೊಟ್ರೆ ನನ್ನ ಕೆಲಸ ಎಲ್ಲ ಓಕೆ. ಡ್ಯಾಡಿ, ಯಾಕೋ ಮನೇಲಿದ್ದು ತುಂಬಾ ಬೋರ್ ಆಗ್ತಾ ಇದೆ. ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಗೆಳತಿಯರನ್ನ ಭೇಟಿಯಾಗ್ಬೇಕು. ಅದಕ್ಕೇನಮ್ಮ, ನೀನ್ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ. ಹಾ, ಮುಂದಿನ ವಾರ ಇನ್ಸ್ಪೆಕ್ಟರ್ ಇಂದ್ರ ಜೊತೆ ನಿನ್ನ ಲಗ್ನ ಫಿಕ್ಸ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನೀನೇನಂತೀಯಮ್ಮ? ನನ್ನ ಲೈಫ್ನಲ್ಲಿ ಸದ್ಯಕ್ಕೆ ಮದುವೆನೇ ಆಗಬಾರ್ದು ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಮದುವೆ ಆಗಬೇಕು ಅಂತ ಇದ್ರೆ ಇದು ನನ್ನ ಪ್ರಿಯಕರ ಆದಿನ ಮಾತ್ರ. ಏನಮ್ಮ ಮಗಳೇ, ಆ ಬಡಬಿಕಾರಿಯನ್ನು ಮರೆಯಲಿ ಅಂತಾನೆ ನಾನು ಬೆಂಗಳೂರು ಕಾಲೇಜ್ಗೆ ಸೇರಿಸಿರೋದು. ಆದ್ರೂ ನೀನು ಆ ಬಡಬಿಕಾರಿಯನ್ನು ಇನ್ನೂ ಮಾಡ್ತಿಲ್ಲ ಅಂದ್ರೆ ಏನಮ್ಮ, ಏನು ನಿನ್ನ ಪ್ರೀತಿಯ ಹುಚ್ಚಾಟ ಏನಾಗಿದೆಯಮ್ಮ? ಏನು? ಖಂಡಿತ ಇಲ್ಲ. ನೋಡಿ, ನಾನು ಮನಸಾರೆ ಅವರನ್ನ ಪ್ರೀತಿಸ್ತಾ ಇದ್ದೀನಿ. ಒಂದು ಪ್ರೀತಿಯನ್ನ ಒಂದೇ ಸಾರಿ ಚುಚ್ಚಿ ಚುಚ್ಚಿ ನೀವು ಕೊಲ್ಬೋದೇ ವಿನಃ ಅಂತರಾಳದ ಪ್ರೀತಿಯನ್ನ ಕೊಲೆ ಮಾಡೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ನಾನು ಮದುವೆ ಅಂತ ಆದ್ರೆ ಆ ದಿನ ಮಾತ್ರ, ಇಲ್ಲದಿದ್ರೆ ಇನ್ನೊಬ್ಬರ ಮೆಟ್ಟಲ ಹೊಸಲನ್ನ ನಾನು ಎಂದಿಗೂ ತಿಳಿಲಾರೆ. ನೋಡಮ್ಮ, ನೀನು ಹೇಳೋದು ನಿಜ. ಆದ್ರೆ ಆದಿಯೊಬ್ಬ ಕೊಲೆಗಾರ, ನಮ್ಮ ಕೊಲೆಗಾರ. ಏನ್ ಹೇಳ್ತಾ ಇದ್ದೀರಿ? ಆದಿ ಕೊಲೆಗಾರನೇ? ಹೌದಮ್ಮ, ನೀ ಮನೆ ದೇವರ ಸಾಕ್ಷಿಯಾಗು ಸತ್ಯ. ಆದಿ ವಂಶದ ವೈರವತ್ತದಲ್ಲಿ ತನ್ನ ಅಣ್ಣ ಅತ್ತಿಗೆಯನ್ನು ಕೊಲೆ ಮಾಡಿ ಜೈಲಿನಲ್ಲಿ ಸೆರೆಮನೆ ಸೇರಿದ್ದಾನೆ. ಅಂತವನಿಗೆ ಈ ಕರ್ಣೇಂದ್ರ ಮುದ್ದಿನ ಮಗಳನ್ನು ಕೊಟ್ಟರೆ ಈ ಊರಿನ ಜನ ಈ ಕರ್ಣೇಂದ್ರ ಗೌಡನ ಮರ್ಯಾದೆ ಎಲ್ಲ ಏನಾಗಬೇಕಾಗುತ್ತೆ ನೋಡು, ವಿಚಾರಿಸೋ. ನಾನು ಶುಗರ್ ಫ್ಯಾಕ್ಟ್ರಿ ಕೂಡ ಹೋಗಿ ಬರ್ತೀನಿ. ಯಾವುದೇ ನಿರ್ಧಾರ ಸರಿಯಾಗಿ ತಗೋ. ಸಾಧ್ಯವೇ? ಆದಿ ಅಣ್ಣ ಅತ್ತಿಗೆಯನ್ನ ಕೊಲೆ ಮಾಡೋನು ಅಷ್ಟು ನೀಚ ಮಟ್ಟಕ್ಕೆ ಇಳಿತಾನೆ? ಇಲ್ಲ, ಇದರಲ್ಲಿ ಏನೋ ಇದೆ. ಆದಷ್ಟು ಬೇಗ ನನ್ನ ಗೆಳತಿಯರನ್ನ ಭೇಟಿಯಾಗಿ ಇದರ ಬಗ್ಗೆ ವಿಚಾರಿಸಿ. ಎಲ್ಲಿ ಹೋದೆ ನೀನು? ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಕಣೆ, ಸಾಧ್ಯವಿಲ್ಲ. ಎಲ್ಲಿ ಹೋದೆ ನೀನು ನೇತ್ರ? ಎಲ್ಲಿ ಹೋದೆ? ನೀನೇಕೆ ನಿನ್ನ ನಿರ್ಧಾರದಲ್ಲಿ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಕಣೆ, ಸಾಧ್ಯವಿಲ್ಲ. ಎಲ್ಲಿರುವೆ ನೀನು? ನನ್ನ ಮಗು ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ ಕಣೆ. ಅಂತ ಪಾಪಿ ತಂದೆ ಆಗಲಾರೆ ಕಣೆ, ಪಾಪ ತಂದೆ ಆಗಲಾರೆ. ಅಲ್ಲಿನ ವರ್ತಮಾನ ಕೌಶಿಕ, ಯಾರ ಮನೆಯ ವರ್ತಮಾನವನ್ನು ಕೇಳ ಬಯಸುತ್ತಿದ್ದೀಯೋ ಆ ನಿನ್ನ ಅತ್ತೆ ಮಾವ ಮರಳಿ ಬಾರದ ಊರಿಗೆ ಹೋಗಿಬಿಟ್ಟರು. ಹೌದಪ್ಪ, ನಿಜ ಅಂತ ಹೇಗಂತ ಹೇಳಬೇಕೆನ್ನುವುದು ನನಗೆ ಅರ್ಥವಾಗುತ್ತಿಲ್ಲ. ಆ ದುರ್ಘಟನೆಯ ಸಾರಾಂಶ ಹೇಳಿದರೆ ನೀನು ನಂಬಲೇ ಸಾಧ್ಯವಿಲ್ಲಪ್ಪ, ನಂಬಲೇ ಸಾಧ್ಯವಿಲ್ಲ. ಬಾಯಿಗೆ ಚಿಲುಕ ಹಾಕಿ ನೋವಿನ ವೇದನೆ ನೀಡಲಿ. ಖುಷಿಯಾಗಿ ಏನಂತ ವಿವರವಾಗಿ ಹೇಳಿ.
ಆ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ವಿಷ ಸರ್ಪವನ್ನು ವಿಚಾರಿಸದೆ ವಿಕೃತವಾಗಿ ವಿಧಿವಶ ಮಾಡಿಬಿಡ್ತೀನಿ ಮಾವ. ಹೆಚ್ಚಕ್ಕೆ ಹೆಬ್ಬುಲಿಯಂತೆ ಗರ್ಜಿಸಿರುವ ಆ ನನ್ನ ಸಾಕು ಮಾವ, ಅವನಾದರೂ ಸರಿ, ಅವನನ್ನು ಕೂಡ ನಾನು ಬಿಡುವುದಿಲ್ಲ ಮಾವ. ಹೇಳು ಮಾವ, ಹೌದಪ್ಪ ಆದೀಪ್. ನೀನು ಕೆಲಸಕ್ಕೆಂದು ಮುಂಬೆಗೆ ಗೌಡರು ನಿನ್ನನ್ನು ಕಳಿಸಿಕೊಟ್ಟು ನಂತರ ನಿನ್ನ ಕೈ ಹಿಡಿದ ನೇತ್ರಾಳ ಮೇಲೆ ಕಾಮೋದ್ರಿಕನಾಗಿ ಅತ್ಯಾಚಾರ ಮಾಡಿದ್ದು ಎಸಗಿದನಂತೆ. ಅದೇ ರೀತಿಗೆ ಬಂದಂತಹ ನಿನ್ನ ಅತ್ತೆ ಮಾವಂದಿರು ಇದು ನಡೆಯುವಂತಹ ಸನ್ನಿವೇಶವನ್ನು ನೋಡಿದಾಗ ರೊಚ್ಚಿಗೆದ್ದು ಮಾತಿಗೆ ವಾಗ್ದಾಳಿ ನಡೆದು ಸಿಟ್ಟಿಗೆದ್ದು ಗೌಡರು ಅದೇ ಪಿಸ್ತೂಲಿನಿಂದ ಶೂಟ್ ಮಾಡಿದರು. ಬೀದಿಯಾಟಕ್ಕೆ ಅದೇ ಸಮಯಕ್ಕೆ ಬಂದಂತ ಆದಿ ನಡೆಯುವ ಸನ್ನಿವೇಶವನ್ನು ನೋಡಿದಾಗ ಅವನು ಸಿಟ್ಟಿನಿಂದ ಅದೇ ಪಿಸ್ತೂಲಿನಿಂದ ಗೌಡರನ್ನು ಸುಡುವ ಪೂರ್ವದಲ್ಲಿಯೇ ಇನ್ಸ್ಪೆಕ್ಟರ್ ಇಂದ್ರಧನುಷ್ ಆಗಮಿಸಿ ಆ ನಿನ್ನ ಆದಿಯನ್ನು ಅರೆಸ್ಟ್ ಮಾಡಿದನಂತೆ. ಅತ್ತೆ ಮಾವಂದಿರ ಕೊಲೆಯ ಆಪಾದನೆ ಕೂಡ ಆದಿಯ ಮೇಲಾಕಿ ಅವನು ಜೈಲಿ ಸೇರಿದನ್ನು ಮಾಡಿದ್ದಾನಂತೆ. ಏನಂತ ಹೇಳುವುದು? ನಿನ್ನ ಮುದ್ದಿನ ಮರದಿ ಏನಿಲ್ಲಪ್ಪ, ನಮ್ಮ ನೇತ್ರ ನನ್ನ ಆಶ್ರಯದಲ್ಲಿಯೇ ಸುಖವಾಗಿದ್ದಾಳೆ. ತುಂಬ ಗರ್ಭಿಣಿಯಪ್ಪ, ತುಂಬ ಗರ್ಭಿಣಿ. ಅವಳ ಆರೋಗ್ಯವನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನಮ್ಮ ತುಂಬಾ ವಿಷಯ ಸಂತೋಷ. ಇರ್ಲಿಯಪ್ಪ, ಸಂತೋಷ ಪಡುವ ಮುನ್ನ ಆ ಮಂಡುಗೌಡನ ಅನ್ಯಾಯ ದೌರ್ಜನ್ಯವನ್ನು ಸುಟ್ಟು ಹಾಕಬೇಕು. ಅವನ ಅಟ್ಟಹಾಸದಿಂದ ಬೆರೆಯುತ್ತಿರುವ ಅವನನ್ನು ಗೂಡು ಸಮೇತವೇ ಕಿತ್ತೆಸೆಯಬೇಕು. ನಿನ್ನ ಅತ್ತೆ ಮಾವಂದಿರನ್ನು ಕೊಂದು ನಿನ್ನ ಚಿಕ್ಕ ಮಾವನನ್ನೇ ಜೈಲಿಗಟ್ಟಿದ ಅವನನ್ನು ಮೊದಲು ಗಲ್ಲು ಶಿಕ್ಷೆಯನ್ನು ಏರುವಂತೆ ಮಾಡಬೇಕು. ಆ ಮುಪ್ಪಿನ ಮೆಂಡು ಗುದ್ದು ಮುಗುಗನನ್ನ ಮಾವಂದಿರ ಸಾವಿಗೆ ಕಾರಣಕರ್ತನಾದ ಆ ಕಾಳಿಂಗ ಸರ್ಪವನ್ನು ವಿಚಾರಿಸದೆ ಕಾಲ್ನಡಿಗೆಯಲ್ಲಿ ತುಳಿದು ತುಂಡರಿಸುತ್ತೇನೆ. ಮಾತಾಗಿ ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇರಲೇಬಾರದು ಆ ಕಾರಣಿಗೌಡನ ಅಟ್ಟಹಾಸ ಮಟ್ಟ ಹಾಕಲೇಬೇಕು. ಮೀನಿನ ಹೆಜ್ಜೆಯರು ಕಂಡುಹಿಡಿಬೋದು, ಆದರೆ ಈ ಹುಡುಗಿಯರ ಹೆಜ್ಜೆ ಕಂಡುಹಿಡಿಯೋದು ಭಾರಿ ಕಷ್ಟ ಐತಿ. ಆದ್ರೆ ನಮ್ಮ ಹುಡುಗಿ ಒಳ್ಳೆಯ ಆದ್ರೆ ಈಗೀಗ ಮದುವೆ ಆಗ್ಬೇಕಂತ ಮಾಡಿ ಈಗಾದ್ರ ನಡವಳಿಕೆನೇ ಸರಿ ಇಲ್ಲ. ಇವತ್ತು ನಾನು ಕೇಳೇ ಬಿಡ್ತೀನಿ, ಹ್ಞೂ ಅಂದ್ರ ಮದುವೆ ಆಗ್ತೀನಿ, ಇಲ್ಲ ಅಂದ್ರ ಬ್ಯಾಲಿ ಗದಿ ಹೋಗಿ ಸೂಸೈಡ್ ಮಾಡ್ಕೊಳ್ತೀನಿ. ಏನು ಮಾಡೋದಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬೇಕಾಯ್ತು? ಬ್ಯಾಲಿ ಗದ್ದಿಗೆ ಹೋಗ್ಬೇಕಾಯ್ತಾ ಇಲ್ಲ ಕೋಟಿ ಕಟ್ಟಿಗೆ ಹೋಗ್ಬೇಕಾಯ್ತಾ? ಏನು ಮಾಡ್ಬೇಕಂತಾನೆ ಗೊತ್ತಾಗಿಲ್ರಿ. ಯೋಚನೆ ಮಾಡ್ರ ಯಾವ್ದಾರ ಬಾವಿಗೆ ಹೋಗ್ಬೇಕಾಯ್ತಂತ. ಕಾಂಚಲಿ ರೇ ಬೆಂಗಳೂರು ದೇಕನಿಕ ಕಾಂಚಲಿ ಬಾ ಬೆಂಗಳೂರು ದೇಕನಿಕ ಬೆಂಗಳೂರು ಕಸರಮಲ್ಲಿ ಹೋದೆ ಅಂದ ಇಲ್ಲಾಕ್ ನಿಂತಿಲ್ಲ ಬಸ್ಯಾ? ಏಯ್ ಯಾಕ ಆತ್ಮಹತ್ಯೆ ಯಾಕೆ ಮಾಡ್ಕೊಳಕ್ ಹೊಂಟಿದೆ ಅಂತದ್ ಏನಾಗಿತ್ತು ನಿನಗೆ? ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರಲ್ಲ ನಿಂಗೆ ಗೊತ್ತಿಲ್ಲ? ಗೊತ್ತೈತೆ, ನನ್ನ ಗೆಳತಿ ಹೇಳಿದ್ಲು ಏಡ್ಸ್ ಬಂದ್ರ ಆತ್ಮಹತ್ಯೆ ಮಾಡ್ಕೊಂತಾರ. ಅಂದ್ರ ನಿಮ್ಮ ಗೆಳತಿಗೆ ಬಂದಿರ್ಬೇಕು ಏಡ್ಸು, ಅದಕ್ಕಾಗಿ ನಿಮ್ ಗೆಳತಿ ಆ ಥರ ಮಾತಾಡ್ತಿದ್ದಾಳೆ. ಗೊತ್ತಾಯ್ತೇನು? ಏಯ್
ನನ್ನ ಗೆಳತಿಗೆ ಯಾಕೆ ಬರ್ತೈತಿ ಹೋಲಿ, ನನಗೆ ನಿನ್ನ ಮೇಲೆ ವಿಶ್ವಾಸ ಐತಿ. ನಿನ್ನ ಏನು ಪ್ರಾಬ್ಲಮ್ ಆಗೈತಿ ಅದನ್ನ ಹೇಳು. ನನ್ನ ಒಳಗಿನ ಪ್ರಾಬ್ಲಮ್ಮು ಹಾ. ನಿನಗೆ ಹ್ಯಾಂಗ ಅರ್ಥ ಆಗಂತೀನಿ? ನೀನಂತ ಒಂದು ಸರಿ ಬಿಚ್ಚಿ ತೋರ್ಸು, ನನಗೆ ಅರ್ಥ ಆಕತಿ ಮನಸ್ಸಿನ ನಿನ್ನ ಪ್ರಾಬ್ಲಮ್ನ. ನೀ ನೋಡೋದು ಬೇಡ, ನಾನೇ ನಾನೇನು ಪ್ರಾಬ್ಲಮ್ ಹೇಳಿದೆ ಅಂಗಿ ಬಿಚ್ಚಕ್ ಹೋಗ್ಬೇಡ. ನನ್ನ ಪ್ರಾಬ್ಲಮ್ ನೋಡ್ಬೇಕಾ ಬೇಡವಾ? ಹಾ ರೀತಿ ಮಾಡೋದು ಪ್ರಾಬ್ಲಮ್ ತೋರ್ಸೋದು ಬೇಡವಾ ನಿಂಗೆ? ಅಲ್ಲಿರ್ತೈತಿ ಮತ್ತೆ ಇಲ್ಲಿರ್ತೈತಿ, ಮತ್ತೆಲ್ಲಿರ್ತೈತಿ? ಯಾರನ್ನ? ನನ್ನ ನಿಜನ? ನಿಜ. ನನ್ನ ಪ್ರೀತಿ ಮಾಡತ್ತಿ? ಅಯ್ಯೋ ದೇವ್ರೆ, ಮೊದ್ಲ ಹೇಳ್ಬೇಕಿಲ್ಲ ಮತ್ತೆ. ನನ್ನ ಫ್ರೆಂಡ್ ಹೇಳಿದೆ ಅಂತ ಹೇಳ್ತೀನಿ. ನೀನು ಬಾ, ನಾಳೆಗೆ ಬಾಬು ಹಾಸ್ಪಿಟ್ಲಿಗೆ ಹೋಗೋಣ, ರಕ್ತ ಬ್ಲಡ್ ಚೆಕ್ ಮಾಡೋಣ, ನೋಡು ಬನ್ನಿ ರಿಪೋರ್ಟ್ ನೋಡೋಣ. ಅವಂಗೆಲ್ಲ ಚೆಕ್ ಮಾಡ್ಸೋದ್ ಬೇಡ ಮರೆ, ನಿನ್ ಮೇಲೆ ನನ್ನ ನಂಬಿಕೆ ಐತೆ ಅಂತ ಹೇಳಿದ್ನಲ್ಲ. ಮತ್ತಂಗಾರೆ ಹಾ ಗೆಳತಿ ಮಾತು ಕೇಳ್ಕೊಂಡು ಯಾಕ ಮಾತಾಡ್ತೀನಿ ನೀನು? ಗೆಳತಿ ಮಾತು ಕೇಳಿಲ್ಲ, ನಾನು ನಿಂದ ಮಾತು ಕೇಳ್ತೀನಿ. ಹೋಗ್ಲಿ, ಈಗೇನು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿ ನನಗಾದ್ರೂ ನಿನ್ ಮೇಲೆ ಒಂದು ಡೌಟ್. ನನ್ನೊಳಗೆ ಏನ್ ಡೌಟ್ ಮತ್ತೆ ನಿನಗೆ? ಅಲ್ಲ, ನೀನು ಮೊದಲೇನ ಬರೀ ನಾಟಕ ಮನೆ ಒಳಗೆ ಬರೀ ಸ್ತ್ರೀ ಪಾತ್ರ ಮಾಡ್ತಿದ್ದೆ ಅಂತ, ಹೌದೇನ? ಸ್ತ್ರೀ ಪಾತ್ರ ಹೌದು, ನಮ್ಮ ಕುಮಟ ಹೋಗಿದ್ ನಾನು. ಸ್ತ್ರೀ ಪಾತ್ರ ಮಾಡ್ಲಿಲ್ಲ ಅದಕ್ಕೆ ನನಗೆ ಕಾಮಿಡಿ ಮಾಡ್ಬೇಕಂತ ಹೋಗಿದೆ. ಆವಾಗ ಒಂದ್ ಲೇಡೀಸ್ ಕಮ್ಮಿ ಬಿದ್ದಿದ್ದು. ಅಣ್ಣ ನೀನು ಸ್ವಲ್ಪ ಮಿಸಿ ತೆಗೆದು ಲೇಡೀಸ್ ಪಾತ್ರ ಮಾಡೋ ಅಂದಳು. ಹ್ಞೂ ಅಂದು ಒಪ್ಕೊಂಡು ಮಾಡಿದ್ದೀನಿ. ಅದಕ್ಕೆ ನನಗೆ ನೀ ಗಂಡಸೋ ಏನು ಹೆಂಗಸು ಅಂತ ಡೌಟ್ ಬಂದ್ಬಿಡ್ತು. ಅಂದ್ರೆ ನಾನು ಗಂಡಸು ಅಂತ ಗೊತ್ತಿಲ್ಲ ನಿನಗೆ? ನಮ್ಮ ತಾಯಿನಿಗೂ ನಾ ಗಂಡಸುನೇ ಕಡೆ. ಹೌದಲ್ಲ? ನಿಜಾನ ಗಂಡಸ ನೀನು? ಒಪ್ಕೊಂಡ್ಬಿಡ್ತೀನಿ. ನಾನಿಗೂ ಒಪ್ಕೊಂತೀನಿ. ಅದಲ್ಲ, 5 ಖುಷಿ ಒಳಗೆ ಸಣ್ಣದು ಬೀಳಿ, ಸಣ್ಣದು ಸ್ಟೋರಿ ಹೋಗೋಲ್ದಂತ, ಅದಕ್ಕೆ ಸಣ್ಣದು ಬೀಳಿ. ಕರ್ಣೇಂದ್ರ ಗೌಡ ಕಲಿತ ಕಪಟ ನೆರದಲ್ಲಿ ಕರ್ಮ ನಿರತರ ಕಪಟ ಕಟಗ್ರ ನನಗೆ ಎದುರಾದ ಆ ಕರ್ಣೇಗೌಡರ ಮನೆಯೇ ನಿರ್ನಾಮ ಮಾಡಿರುತ್ತೆ. ನನ್ನ ಮಗಳನ್ನು ಪ್ರೀತಿಸುವ ಸೇಡಿಗಾಗಿ
ಅಪರಾಧಿ ಮಾಡದಿದ್ದರೂ ಆ ಆದಿಯನ್ನು ಕಾರ್ಯಗೃಹದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಾರೆ. ಆ ಅಪರಾಧಿಯನ್ನು ಕಾರ್ಯಗೃಹದಿಂದ ಮುಕ್ತಗೊಳಿಸಲು ಶಕ್ತನಾಗಿರುವ ಆ ಕಪಾಲಿ ಅವನ ಕರುಳನ್ನೇ ಕತ್ತರಿಸಿ ರಕ್ತದ ಮಾಡಿಬಿಡ್ತೇನೆ. ಊರ ಉದ್ಧಾರಕ್ಕೆ ನಾನು ನಾಯಕ. ಊರ ಉದ್ಧಾರಕ್ಕೆ ಎದ್ದು ಬಂದರೆ ಖಳನಾಯಕ. ಗೌಡ, ಊರು ಉದ್ಧಾರ ಮಾಡುದಲ್ವೋ, ಇಡೀ ಊರಿಗೆ ಉಪ್ಪಟಲಂಡುವನು. ಹೇ ಗೌಡ, ದೇವರಂತ ನಮ್ಮ ಅಣ್ಣ ಅತ್ತಿಗೆನನ್ನು ಸಾಯಿಸಿದಲ್ಲದೆ ನಿನ್ನ ಮಗಳನ್ನು ಪ್ರೀತಿಸಿದ ಒಂದೇ ಒಂದು ತಪ್ಪಿಗೆ ಏನು ತಪ್ಪು ಮಾಡದ ನನ್ನನ್ನು ಅಮಾನುಷವಾಗಿ ಜೈಲಿಗೆ ಕಳಿಸಿ ಹೆಮ್ಮೆ ಪಡಬೇಡವೋ ಹೆಂಗಾರನೆ. ಸ್ವಂತ ಮಗಳಂತಿರುವ ನನ್ನತ್ತಿಗೆ ಮಗಳ ಮೇಲೆ ನಿನ್ನ ಕಾಮದ ಕಣ್ಣು ಬೀರಿ ಮನೆಯಿಂದ ಹೊರಗಟ್ಟಿದ ಪಾಪಿ ನೀನು. ಏ ಗೌಡ, ನಿನ್ನಂತ ನಿಷ್ಠುರನಿಗೆ ಎಷ್ಟೇ ಹೇಳಿದರೂ ಬುದ್ಧಿ ಮಾತ್ರ ಬರುದು. ಈಗೋ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಶೂಟ್ ಮಾಡಿ ಪುಟ್ಟ ಭೂಮಿಯನ್ನು ಬೂದಿ ಮಾಡಿಬಿಡ್ತೀನಿ. ನನ್ನ ರುಂಡ ಚೆಂಡಾಡಲು ನೀನೇನು ಗಾಂಡಿಯ ಹಿಡಿದು ವೀರ ಅರ್ಜುನಂತೆ ಮಗ ಬಾಬ್ರಿವಾಳನಲ್ಲ. ಗೌಡ, ನನ್ನನ್ನು ಕೊಲೆ ಮಾಡೋದು ನಿನ್ನ ಈ ಜನ್ಮದಲ್ಲೂ ಸಾಧ್ಯವಿಲ್ವಾ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಮಾತೆ. ಈ ಆದಿ ಆತ್ಮದಲ್ಲಿ ಇಲ್ಲ ಗೌಡ. ಇದೇ ಜನ್ಮದಲ್ಲಿ ನಿನ್ನಂತ ನಿಷ್ಠುರನ ಜನ್ಮವನ್ನು ಅಂತ್ಯ ಮಾಡುವನೇ ಈ ಆದಿ. ಏ ಗೌಡ, ಇವನು ನೇರವಾಗಿದ್ರೆ ಆಶಾವಾದಿ, ಯುದ್ಧಕ್ಕೆ ಬಂದರೆ ಕಾಮವಾದಿ, ಸುಮ್ಮನಿದರೆ ಜೀವಂತ ಸಮಾಧಿ. ನನ್ನ ಜೀವಂತ ಸಮಾಧಿ ಮಾಡೋದು ನಿನ್ನ ಭ್ರಮೆ ಕಾಣೋ. ಭ್ರಮೆಯಲ್ಲ ಬಂಡಗೌಡನೆ, ಭ್ರಮೆಯಲ್ಲ. ಈ ಸತ್ಯ 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 ಎಲ್ಲಿದೆಯೋ ಸತ್ಯ? ಸತ್ಯ ಇದ್ದರೆ ಹೇಳು. ದಿನನಿತ್ಯ ನಿನ್ನ ಪಾದ ಪೂಜೆ ಮಾಡ್ತೀನಿ. ಸತ್ಯ 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 ಅಂತ ಹೇಳೋ ಅಧಿಕಾರಿಗಳೇ ಲೋಕಾಯುಕ್ತರೇ, ಸತ್ಯವನ್ನೇ ಸಾಲ ಸಂತೆಯಲ್ಲಿ ಮಾರಿಬಿಟ್ಟು ಸತ್ಯ ಸತ್ಯ ಅಂತ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರೇ ಸತ್ಯವನ್ನು ಅಸತ್ಯ ಮಾಡಿ ಹೀಗಿರುವಾಗ ಈ ಭೂಮಿ ತಾಯಿಗೆ ಆಟ ಮಾಡಿ ನನ್ನನ್ನು ಹೇಗೆ ನಾನು ಆಟದ ಗೊಂಬೆಯಲ್ವಾ? ಮಾಟದ ಮಾತೃಕ ಕಲಿಕರ್ಣನಷ್ಟೇ ಬಲಶಾಲಿ ಎಂಬುದನ್ನು ಮರಿಬೇಡ. ಏ ಗೌಡ, ಕಲಿಕರ್ಣ
ಎಷ್ಟೇ ಪ್ರತಾಪಶಾಲಿಯಾಗಿದ್ದರು ಅರ್ಜುನ ಹಸ್ತದಲ್ಲಿ ಸಂಗತವಾಗಲಿಲ್ಲವೇ? ಏ ಗೌಡ, ಕರ್ಣ ಸತ್ತಾಗ ಪಾಪ ಅವನ ತಾಯಿ ಕುಂತಿದೇವಿ ತನ್ನ ಮಗನ ಸಾವಿನ ವಾರ್ತೆ ಕೇಳಿ ಆದರೆ ನಿನ್ನ ಸತ್ತಾಗ ನಿನ್ನ ಹೆಣದ ಮುಂದೆ ಕಣ್ಣೀರಿಡಲು ಯಾರು ಬರುದಿಲ್ಲೋ ಗೌಡ, ಯಾರು ಬರಲ್ಲ. ನಿನ್ನ ಪಾಪದ ಕಡ ಇವತ್ತೇ ತುಂಬಿತು. ನಿನ್ನ ಪ್ರಾಣಕ್ಕೆ ಪ್ರಾಯಶ್ಚಿತ ಇವತ್ತೇ ನಾನು ಮಾಡಿಬಿಡ್ತೀನಿ. ಎಂತಹ ಹೀಮ ಕೃತ್ಯ ಮಾಡುತ್ತಿರುವೆ? ಈಗ ತಾನೇ ಜೈಲಿನಿಂದ ಬಂದ ನೀನು ಮರಳಿ ಜೈಲಿಗೆ ಹೋಗಲು ಇಚ್ಛಿಸುವೆಯಾ? ಬಡತನದಲ್ಲಿ ಜನಿಸಿ ಕಷ್ಟಪಟ್ಟು ಸಾಕಿ ಸಲಹಿದ ದೇವರಂತ ಅಣ್ಣ ತಂಗಿಯನ್ನು ಸಾಯಿಸಿದ ಈ ಕಿಡಿಗೇಡನ್ನು ಸುಮ್ಮನೆ ಬಿಡಬೇಕೆ? ತಕ್ಕ ಶಾಸ್ತ್ರಿ ಆಗಲೇಬೇಕು. ನೀನು ಕಲಿತ ಉತ್ತರಕ್ಕೆ ನಾನು ಪ್ರತ್ಯುತ್ತರ ಕೊಡಬಲ್ಲೆ. ನಾನೇನು ಸಂಡ ಅಂತ ಮಾಡಿಕೊಂಡಿದ್ರೇನೋ, ನಾನು ಬಂಡ ಕಾಣ. ಏಯ್, ನೀನು ಎಲ್ಲ ಹೆದರೋನಲ್ವೋ? ನಮಗಿಲ್ಲ. ಸಾವಿನ ಹಣೆ ಬರೆಯಲು ನೀನೇನು ಬ್ರಹ್ಮನೇ ಅಲ್ಲ, ನಮ್ಮಂತೆಯೇ ಒಂದು ಹುಲ್ಲು ಮಾನವ ಅಷ್ಟೇ. ಹುಟ್ಟುವುದ ಮೇಲೆ ಪ್ರತಿಯೊಬ್ಬನೂ ಸಾಯಲೇಬೇಕು. ಹಾಗಂತ ನೀನು ಬರೆದಂತಹ ಈ ದಾನದ ಅಧ್ಯಾಯದಲ್ಲಿ ನಮಗಿನ್ನೂ ಸಾವೇ ಇಲ್ಲ. ನೀನೇ ರಚಿಸಿದ ಈ ದಾನದ ಅಧ್ಯಾಯಕ್ಕೆ ನಿಶ್ಚಿಂತೆಯಾಗಿ ನೀನೇ ನಿವೃತ್ತಿಯಾಗುತ್ತಿರುವೆ ಅರವಿಂದ್ರ ಗೌಡ. ಏ ಕಪಾಲೆ, ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕಾರ್ಮೋಡವಾಗಿ ಬರ್ತಾ ಇಲ್ಲ. ನೀನೇನು ಈ ಊರಿನ ಪಾಳೆಗಾರನ? ಪಾಳಿಗಾರನೇ, ಈ ಊರಿನ ಪಾಳಿಗಾರನು ನಾನೇ. ಪಾಪದ ಪಾಲಿಗೆ ಇವನು ಕಪಾಲಿ. ಪಾಪರು ಪಾಪ ಸಾರಿ ರೋಚಿವೆದ್ದರೆ ಇವನು ದಿಗ್ಬಲಿ. ಅದೇ ಪಾತಕ ಪಾರಂಗತರು ರೋಚಿಗೆದ್ದು ಇವನು ಭಕ್ತ ಇರುವ ಉಸಿರಿಗೆಟ್ಟ ಉದರ ಇರುವ ವೃದ್ಧವಲೇ. ಮಿತ್ರ, ಈ ಗೌಡನ ಅತಿರೇಕಿತನ ಇವನಿಗೆ ಎಷ್ಟೇ ಹೇಳ್ರು ಬುದ್ಧಿ ಮಾತ್ರ ಬರದು. ಇವನಿಂದ ಇಡೀ ಊರಿಗೆ ನೆಮ್ಮದಿಲ್ಲ ಮಿತ್ರ. ಇವನಂತ ಭಯಾನಕ ಭಸ್ಮಾಸುರನ ಅಂತ್ಯ ಮಾತ್ರ ಆಗ್ಲೇಬೇಕು ಇವತ್ತು. ಇಡೀ ಊರಿಗೆ ನೆಮ್ಮದಿ ಮಿತ್ರ, ನೆಮ್ಮದಿ. ನನ್ನ ಮಕ್ಕಳ, ನಿಮ್ಮ ಇಬ್ಬರಿಗೂ ಸರಿಯಾಗಿ ನೋಡ್ಕೊಳ್ತೀನಿ. ನಿಮ್ಮಿಬ್ಬರ ಸಾವು ಈ ಕರ್ಣಿಗಳ ಕಾಲ್ ಕೆರೆಗೋ, ಅದು ಮಾತ್ರ ಮರಿಬೇಕು. ಅಲ್ಲ ಮಿತ್ರ, ಈ ಗೌಡನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಆದ್ರೂ ರಾಜಕೀಯ ಪ್ರಭಾವದಿಂದ ಪಾಪ ಊರಿನ ಬಡ ಜನಗಳ ಮೇಲೆ ದೌರ್ಜನ್ಯ ಮಾಡಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ಗೌಡರ ಗಡು ತಿರುಗು ಸಿಡಿಲಿನ ಅಟ್ಟಹಾಸ ಬೆಟ್ಟದಷ್ಟು ಎದ್ದು ನಿಂತಿದೆ. ಅವನ ಅಧರ್ಮ ಅನೀತಿಯನ್ನು ಸುಟ್ಟು ಹಾಕಲೇಬೇಕು. ನಾವು ಕಾರ್ಯ ಸಾಧಿಸುವವರೆಗೂ ಸುಮ್ಮನಿರೋಣ. ಅವನ ಟೈಮು ಸಂದರ್ಭ ಬಂದರೆ ಅವನ ಪ್ರಾಣವನ್ನೇ ತಿಳಿಯೋಣ. ನಡೆ, ಈಗ ನಾವು
ತಂದೆ ತಾಯಿರನ್ನು ಕಳೆದುಕೊಂಡೆ. ಅಂದಿನಿಂದ ನನ್ನ ಸಾಕು ಮಾವನವರೇ ದೇವರಂತೆ ನಂಬಿದ್ದೆ. ಆದರೆ ಅವನು ದೇವನಲ್ಲ, ಕಾಮದ ಪಿಶಾಚಿ. ನನ್ನ ತುಂಬಿದ ಸಂಸಾರವನ್ನೇ ಬೀದಿಗೆಟ್ಟಿದ ನಾಯಿ. ಅರಮನೆಯ ಅಂಗಳದಲ್ಲಿ ಬಾಳಬೇಕಾದ ಈ ನನ್ನ ಸಂಸಾರವನ್ನೇ ನನ್ನ ಸಾಕು ಮಾವನ ಸಂಚಿನ ಸಂಗ್ರಾಮದಲ್ಲಿ ಸಮಾಪ್ತಿಯಾಗಿ ಹೋಯಿತು. ಏನ್ರಿ, ಏನೋ ದೀರ್ಘವಾದ ಆಲೋಚನೆ ಮಾಡ್ತಾ ಇದ್ದೀರಲ್ಲ? ದುಶ್ಯಾಸನಂತರ ಆ ನನ್ನ ಸಾಕು ಮಾವನ ದ್ವೇಷದಲ್ಲಿ ಎಂಥ ದುರ್ಘಟನೆ ನಡೆದ. ಅರಮನೆಯಲ್ಲಿ ಸಾಕಬೇಕಾದ ನಿನ್ನನ್ನು ಈ ಗುಡಿಸಲಲ್ಲಿ ಸಾಕಬೇಕಾಯ್ತು ನೋಡು. ನನ್ನಂತ ನಗದೃಷ್ಟಪತಿ ನಿನಗೆ ಸಿಗಬಾರ್ದಿತ್ತು ಕಡೆ. ಏನು ಅಂತ ಮಾತನಾಡ್ತಾ ಇದ್ದೀರಾ? ಅಲ್ಲ, ಅಂದು ಕಲಿ ದಮಯಂತಿಯನ್ನ ರಾಜಭ್ರಷ್ಟರನ್ನಾಗಿ ಮಾಡಿದಾಗ ತನ್ನ ಅನುರಾಗದ ಪತಿಯೊಂದಿಗೆ ನಾನಾ ಕಷ್ಟಗಳನ್ನು ಅನುಭವಿಸ್ಲಿಲ್ವೇ? ನೀವು ಅದೃಷ್ಟವಂತರು ರೀ. ಬಂದದ್ದು ಬರಲಿ, ಆ ಭಗವಂತನ ದಯ ಹೊಂದಿರಲಿ ಅಂತ ಹೇಳಿದ ಹಾಗೆ ಏನೇ ಕಷ್ಟ ಬಂದರೂ ಜೊತೆಗೆ ಎದುರಿಸೋಣ ರೀ. ಈ ಕೂಸು ಹುಟ್ಟುವರೆಗೂ ಈ ಕುಟೀರದಲ್ಲೇ ಜೀವನ ಮಾಡೋಣ. ಏನಂತೀರಾ? ಈ ಗುಡಿಸಲು ಭಾರವಲ್ಲವೇ? ಕೌಶಿಕ, ನೀನಾಡಿದ ಮಾತು ಇವತ್ತೇ ಕೊನೆ. ಮತ್ತೆಂದಿಗೂ ಬಾರದಲ್ಲಿ ಈ ಕುಟೀರ ನಿನಗೆ ಆಶ್ರಯ ಬಾರವೆಂದು. ಇದು ಯಾರ ಕುಟೀರ? ನನ್ನ ಕುಟೀರ. ನನ್ನ ಕುಟೀರ ಅಂದ ಮೇಲೆ ಇದು ನಿನ್ನ ಕುಟೀರವೂ ಕೂಡ. ಈ ಕುಟೀರದ ಆಶ್ರಯ ಭಾರವೆಂದು ನಾನು ಎಂದೂ ಅಂದುಕೊಂಡಿರಲಿಲ್ಲ. ನೀವಿಬ್ಬರೂ ನನ್ನ ಕಣ್ಣುಗಳಿದ್ದಂಗೆ. ನಾನೆಂದಿಗೂ ಬೇರೆಯವರನ್ನು ಆಸೆ ಪಟ್ಟವನೇ ಅಲ್ಲ, ಎಲ್ಲರನ್ನೂ ನಮ್ಮವನೇ ಅಂತ ನೋಡಿದವನು ನಾನು. ಆದರೂ ಮಾವ, ಆದರೂ ಎನ್ನುವ ಅಡ್ಡಗೋಡೆ ಯಾಕಂತ ನಿನಗೇನಾದರೂ ನಾನೇನು ತೊಂದರೆ ಹೇಳಿದ್ದೇನೆ ಇರುವಂತಹ? ಓಹೋ, ಅರ್ಥವಾಯ್ತು ಈಗ. ನಿನ್ನ ಚಿಕ್ಕಪ್ಪ ಇದೇ ಕುಟೀರದಲ್ಲಿ ವಾಸವಾಗಿದ್ದಾನಂತನೋ? ನನಗಾದರೂ ಯಾರಿದ್ದಾರಮ್ಮ? ಇದ್ದವರೆಲ್ಲ ಉಡುಲಿ ಸಿಡಿಲಿನ ಹೊಡೆತಕ್ಕೆ ಹೊಲದಲ್ಲಿ ಮಣ್ಣಾಗಿ ಹೋದರು. ನನಗೆ ಅಂತ ಯಾರೂ ಇಲ್ಲ, ಎಲ್ಲರೂ ನಿಮ್ಮೇ ನನ್ನವರಂತ ನಾನು ನೋಡಿಕೊಳ್ಳುತ್ತಿದ್ದೇನೆ. ನೇತ್ರ ಯಾವುದು ಮಾತಿನ ಮರೆಯತ್ತೆ ನಿಂತಿದ್ದಲ್ಲ? ಹೌದಪ್ಪ, ಏನೋ ಒಂದೆರಡು ಚಿಕ್ಕ ಮಾತಾಡಲು ಅದಕ್ಕೆ ಬುದ್ಧಿವಾದದ ಮಾತನ್ನು ಹೇಳಿ ಅವಳಿಗೆ ಅರ್ಥೈಸು ಮಾಡುವಂತೆ ಮಾಡುತ್ತಿದ್ದೆ ಅಷ್ಟೇ. ನಿನಗಾಗಲಿ ನಿನ್ನ ಬಾಳಿಗಾಗಲಿ ಯಾವುದೇ ತೊಂದರೆ ನಾವು ನೋಡ್ಕೊಂತೀವಿ ಅಮ್ಮ. ಅಲ್ಲ, ನಮ್ಮ ಮಿತ್ರನ ಗುಡಿಸಲು ಹೊಂದಿದ್ರೆ ನಾವೆಲ್ಲೋ ನೀವೆಲ್ಲೋ ಬದುಕಬೇಕಾಗಿ. ನಮ್ಮ ಮಿತ್ರ ದೀನದಲಿತರಿಗೆ ಬಡವರಿಗೆ ಆಶಯ ನೀಡುವ ಏನಪ್ಪ, ಅಷ್ಟೊಂದು ಹೊಗಳಿಕೆಯ ಮಾತು ನನ್ನಲ್ಲಿ ಬೇಡ. ಏನೋ ನಾನು ಮಾನವ ಜನ್ಮಕ್ಕೆ ಬಂದಿದ್ದೀನಿ, ಕೈಲಾದಷ್ಟು ಸಹಾಯ ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕನ್ನುವುದೇ ನನ್ನ ಬಾಲ್ಯದ ಆಸೆ ಅಷ್ಟೇ. ಎಲ್ಲರೂ ಸೇರಿ ಊಟ ನಮಗಾಗಿ ನೀವು ಎಷ್ಟೊಂದು ಕಷ್ಟಪಡುತ್ತಿದ್ದೀರಿಯಲ್ಲ. ಲೈಫ್ನಲ್ಲಿ ಕಷ್ಟ ಸುಖ ಅಂತ ಯಾವತ್ತು ಯೋಚನೆ ಮಾಡಬಹುದು. ಇವತ್ತು ಬರೋ ಕಷ್ಟನೇ ಮುಂದೊಂದಿನ ನಮ್ಮ ಬಾಳಿಗೆ ಸುಖ ಸಂತೋಷ ಎಲ್ಲವನ್ನು ನೀಡುತ್ತೆ. ಅದನ್ನು